ಒಂದು ದೊಡ್ಡ ಬಿಡುವು ತೊಗೊಂಡು ತುಂಬ ದಿನಗಳ ನಂತರ ದೇವರು ಕೊಟ್ಟ ತಂಗಿ ಸಲಹೆ ಮೇರೆಗೆ ಓದಿದ ಪುಸ್ತಕ ಇಂತಿ ನಿನ್ನ ಪ್ರೀತಿಯ ಮನಸ. ಒಂದು ನೈಜ ಘಟನೆ ಆಗಿರುತ್ತಹ ಪ್ರೇಮಕಥೆಯಾಗಿದೆ. ಒಂದು ಸುಂದರವಾದಂಥ ಪ್ರೇಮಕಥೆ ಇದು. ಕಥೆಯ ನಾಯಕನಂತಹ ಮನೋಜ್ ಮಧುರಪುರ ಎಂಬ ಹಳ್ಳಿಯ ಕನ್ನಡ ಶಾಲೆಯ ಮಾಸ್ಟರ್ ಆಗಿರ್ತಾರೆ. ಹಾಗೂ ಅದೇ ಊರಿನ ಶ್ರೀಮಂತ ಹಾಗೂ ಜಿಪುಣ ಶಿವಯ್ಯ ಎಂಬವಳ ಮಗಳೇ ಈ ಕಥೆಯ ನಾಯಕಿ ಮಾನಸ. ಮಾನಸ ಹಾಗೂ ಮನೋಜ್ಗೆ ಮೊದಲ ಭೇಟಿಯಲ್ಲೇ ಪ್ರೀತಿ ಹುಟ್ಟುತ್ತೆ. ಅವರಿಬ್ಬರ ಪ್ರೀತಿ ಎಷ್ಟು ಗಾಢವಾಗಿರುತ್ತೆ ಅಂದರೆ ಒಬ್ಬರೊಬ್ಬರು ಬಿಟ್ಟಿರಲಾರದಷ್ಟು ಗಾಢವಾಗಿರುತ್ತೆ. ಆದರೆ ಮಾನಸಳ ತಂದೆ ಶಿವನಿಗಿದ್ದಂತಹ ಶ್ರೀಮಂತಿಕೆ, ಜಿಪುಣತನದ ಹುಚ್ಚು, ಈ ಜಾತಿ ಹುಚ್ಚು ಅವರಿಬ್ಬರ ಪ್ರೀತಿಯನ್ನು ಕೂಡ ತಿರಸ್ಕರಿಸುತ್ತೆ. ಆಗ ಮನೋಜ್ ಮತ್ತು ಮಾನಸ ಊರು ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿ ಒಂದು ಕಗ್ಗತ್ತಲೆ ರಾತ್ರಿಯಲ್ಲಿ ಊರು ಬಿಟ್ಟು ಹೊರಡ್ತಾರೆ. ಆ ಕಗ್ಗತ್ತಲೆ ರಾತ್ರಿಯಲ್ಲಿ ಬಂದಂತಹ ಮಂತ್ರಾಲಯ ಕಡೆ ಹೊರಟಂತಹ KSRTC ಬಸ್ ಹತ್ಕೊಂಡು ಸೀದಾ ಮಂತ್ರಾಲಯ ತಳ್ತಾರೆ. ಮಾರನೇ ದಿನ ಬೆಳಗ್ಗೆ ಮಾನಸನ ಕುತ್ತಿಗೆಗೆ ಮನೋಜ್ ತಾಳಿ ಕಟ್ತಾರೆ. ಹಾಗಾದರೆ ಕಾದಂಬರಿ ಮುಗೀತಾ? ಹ್ಯಾಪಿ ಎಂಡಿಂಗಾ? ಮುಂದೆ ಏನಾಗುತ್ತೆ? ಮುಂದಿನ ತಿರುವೇನು? ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ಇಂತಿ ನಿನ್ನ ಪ್ರೀತಿಯ ಮನಸ್ಸು ಪುಸ್ತಕ ಓದಲೇಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಈ ಕಾದಂಬರಿಯ ಲೇಖಕರಂಥ ಈಶ್ವರ ಮದರಕಲ್ ಅವರು. ಒಬ್ಬ ಯುವ ಲೇಖಕ ಇವರು. ಪೊಲೀಸ್ ಇಲಾಖೆಯಲ್ಲಿದ್ದರೂ ಕೂಡ ತಮ್ಮ ಒತ್ತಡದ ಕರ್ತವ್ಯದಲ್ಲಿ ಕೂಡ ಈ ನಡುವೆ ಬಿಡುವು ಮಾಡಿಕೊಂಡು ಈ ಪುಸ್ತಕ ಬರೆದಿದ್ದಾರೆ ಇಂತಿ ನಿನ್ನ ಪ್ರೀತಿಯ ಮನಸ್ಸು. ನನ್ನ ಪ್ರಕಾರ ಈ ಕಾದಂಬರಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಅವರಿಗೊಂದು ದೊಡ್ಡ ಸಲಾಮ್ ಹೇಳಬೇಕು. ಇಂತಹ ಯುವ ಲೇಖಕರಿಂದ ಹೊಸ ಹೊಸ ಬರಹಗಳು ಬರ್ತಾ ಇರಲಿ, ನಾವು ಓದುವಂತಾಗಲಿ ಅನ್ನೋ ನನ್ನ ಆಶಯ. ಯಾಕಂದರೆ ಕನ್ನಡ ಸಾಹಿತ್ಯ ಬೆಳಿಬೇಕು ಇನ್ನೂ ಕೂಡ. ರವಿ ಬೆಳಗೆಯವರ ಹೇಳಿ ಹೋಗೋ ಕಾರಣ ನಂತರ ನನಗೆ ಒಂದು ಕಣ್ಣಲ್ಲಿ ನೀರು ತರಿಸಿದಂಥ ಪುಸ್ತಕ ಅಂದರೆ ಅದು ಇಂತಿ ನಿನ್ನ ಪ್ರೀತಿಯ ಮನಸ್ಸೇ. ತುಂಬ ಚೆನ್ನಾಗಿದೆ. ಒಂದು ನೈಜ ಘಟನೆ ಆದ ಪ್ರೇಮ ಕಥೆ ಅಲ್ವಾ, ಹಾಗಾಗಿ ಎಲ್ರಿಗೂ ಮನಸ್ಸು ಕೂಡ ತಟ್ಟತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗಂತೂ ಅನಿಸುತ್ತೆ. ಆಲ್ರೆಡಿ ಇಂತಿ ನಿನ್ನ ಪ್ರೀತಿಯ ಮನಸ್ಸು ಪುಸ್ತಕ ಓದೋರು ದಯವಿಟ್ಟು ಕಾಮೆಂಟ್ ಮಾಡಿ, ಅಲ್ಲ ಓದಬೇಕು ಅಂತ ಅಂದ್ಕೊಂಡ್ರು ಕೂಡ ಕಾಮೆಂಟ್ ಮಾಡಿ. ನಿಮಗೆ ಇದು ಇಷ್ಟ ಆದರೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಮತ್ತೆ ಮುಂದಿನ ಸತಿ ಹೊಸ ಕತೆ ಅಥವಾ ಪುಸ್ತಕದ ಬರ್ತೀನಿ. ನಮಸ್ತೆ.